ರಾಜಧಾನಿಯಲ್ಲಿ ಫುಟ್ಪಾತ್ ತೆರವುಗೊಳಿಸುವಂತಹ ಕಾರ್ಯಾಚರಣೆ ಮುಂದುವರೆದುಕೊಳ್ತಾ ಹೋಗ್ತಾ ಇದೆ. ಈಗಾಗಲೇ ಸಚಿವರು ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಈ ಫುಟ್ಪಾತ್ ತೆರವುಗೊಳಿಸುವಂತಹ ಕಾರ್ಯಾಚರಣೆಯನ್ನ ನಾವು ನಿಲ್ಲಿಸುವಂತಹ ಮಾತೇ ಇಲ್ಲ ಅಂತ ಕೂಡ ಹೇಳಿದ್ದಾರೆ. ಆ ಕುರಿತ ಅಪ್ಡೇಟ್ ನಿಮ್ಮ ಮುಂದೆ. ರಾಜಧಾನಿಯಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ಮುಂದುವರಿತಾ ಇದೆ. ಅಂಗಡಿಗಳು, ಶೆಡ್ಗಳು, ಜಾಹೀರಾತು ಫಲಕಗಳು ಏನಿದ್ವೋ ಅವೆಲ್ಲವನ್ನ ಕೂಡ ತೆರವು ಮಾಡುವಂತಹ ಕಾರ್ಯಾಚರಣೆ ಸಾಗ್ತಾ ಇದೆ. ಪಾದಾಚಾರಿಗಳಿಗೆ ಸುಗಮ ಸಂಚಾರಕ್ಕೆ ಜಿಬಿಎ ಮಹತ್ವದ ಕ್ರಮವನ್ನ ಇಲ್ಲಿ ತೆಗೆದುಕೊಳ್ತಾ ಇದೆ. ಪೊಲೀಸ್ ಭದ್ರತೆಯಲ್ಲಿ ಫುಟ್ಪಾತ್ ಒತ್ತುವರಿ ಕಾರ್ಯಾಚರಣೆ ಏನಿದೆಯಲ್ಲ ಅದನ್ನ ಮುಂದುವರಿಸಿಕೊಳ್ತಾ ಹೋಗ್ಲಾಗ್ತಾ ಇದೆ. ಫುಟ್ಪಾತ್ ಒತ್ತುವರಿ ತೆರವು ನಿಲ್ಲೋದಿಲ್ಲ ಅಂತ ಹೇಳಿ ಸಚಿವ ಕೃಷ್ಣ ಬೈರೇಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಫುಟ್ಪಾತ್ ಒತ್ತುವರಿಗೆ ಬೀದಿ ಬದಿ ವ್ಯಾಪಾರಿಗಳು ಇದೀಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವ್ ಎಲ್ಲಿ ಹೋಗ್ಬೇಕು, ನಾವ್ ಎಲ್ಲಿ ಹೋಗಿ ಬದುಕನ್ನ ಕಟ್ಕೊಳ್ಬೇಕು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಬಟ್ ಆದ್ರೆ ದಾರಿ ಇರೋದು ಜನಸಾಮಾನ್ಯರು ಅಥವಾ ಪಾದಾಚಾರಿಗಳು ಓಡಾಟವನ್ನ ಮಾಡೋದಕ್ಕೆ ಫುಟ್ಪಾತ್ ಅಂತ ಹೇಳಿ ನಿರ್ಮಾಣ ಮಾಡೋದು, ನಿಮ್ಮ ವ್ಯಾಪಾರ ವಹಿವಾಟಿಗಲ್ಲ ಅಂತ ಹೇಳಿ ಸರ್ಕಾರ ಖಡಾಖಂಡಿತವಾಗಿಯೇ ಕಡ್ಡಿ ತುಂಡಾದಂತೆ ಹೇಳ್ತಾ ಇದೆ. ಪರ್ಯಾಯ ವ್ಯವಸ್ಥೆಯನ್ನಾದರೂ ಮಾಡಿಕೊಡಿ ಅಂತ ಹೇಳಿ ಸರ್ಕಾರದ ಮುಂದೆ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬೀದಿ ಬದಿ ವ್ಯಾಪಾರಿಗಳು ಒಂದು ಸುತ್ತಿನ ಪ್ರೊಟೆಸ್ಟ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡಿದ್ರು. ಬೆಂಗಳೂರು ನಗರದಲ್ಲಿ ನಡೀತಾ ಇರುವಂತಹ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ನೋಡಿ ಖುದ್ದು ಫೀಲ್ಡ್ಗೆ ಇಳಿತಾ ಇದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಫುಟ್ಪಾತ್ ತೆರವು ಕಾರ್ಯಾಚರಣೆಯನ್ನ ವೀಕ್ಷಣೆ ಮಾಡಲಿಕ್ಕಿದ್ದಾರೆ ಸಿಎಂ. ಬೆಳಗ್ಗೆ 10 ಗಂಟೆಯಿಂದ ಸಿಎಂ ಡಿಕೆ ಶಿವಕುಮಾರ್ ಅವರು ಸಿಟಿ ರೌಂಡ್ಸ್ ಅನ್ನ ಮಾಡ್ತಾ ಇದ್ದಾರೆ. 10ನೇ ದಿನವೂ ಜಿಬಿಎ ಜೆಸಿಬಿಗಳ ಘರ್ಷಣೆ ಜೋರಾಗಿ ಸಾಗ್ತಾ ಇದೆ. ಪಾದಾಚಾರಿಗಳಿಗೆ ದಾರಿಯನ್ನ ಮಾಡಿಕೊಡುವಂತಹ ಕೆಲಸಗಳಾಗ್ತಾ ಇದೆ. ಒತ್ತುವರಿದಾರರಿಗೆ ಜಿಬಿಎ ವಾರ್ನಿಂಗ್ ಕೊಡುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದೆ. ಬೆಂಗಳೂರಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ಹೇಗಾಗ್ತಾ ಇದೆ, ಯಾವ ರೀತಿಯಾಗಿ ಸಾಗ್ತಾ ಇದೆ ಅನ್ನೋದರ ಕುರಿತು ಇನ್ ಡೀಟೇಲ್ ಆಗಿ ಸಿಎಂ ಡಿಕೆ ಶಿವಕುಮಾರ್ ಅವರೇ ಖುದ್ದು ಫೀಲ್ಡ್ಗಿಳಿದು ಪರಿಶೀಲನೆ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತಷ್ಟು ವೇಗ ಕೂಡ ಸಿಗ್ತಾ ಇದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಖುದ್ದಾಗಿ ಪರಿಶೀಲಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಿಟಿ ರೌಂಡ್ಸ್ ಮಾಡ್ತಾ ಇದ್ದಾರೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಜುಲೈ 1ರಿಂದ ಆರಂಭಿಸಿರುವಂತಹ ಸುರಕ್ಷಿತ ಫುಟ್ಪಾತ್ ಅಭಿಯಾನದ ಪ್ರಗತಿ, ಪಾದಾಚಾರಿಗಳ ಸುರಕ್ಷತೆ ಹಾಗೂ ಬೀದಿ ಬದಿ ವ್ಯಾಪಾರಿಗಳಿಗೆ ಪರ್ಯಾಯ ವ್ಯವಸ್ಥೆ ಕುರಿತು ಅಧಿಕಾರಿಗಳೊಂದಿಗೆ ಪರಿಶೀಲನೆಯನ್ನು ಕೂಡ ನಡೆಸಲಿಕ್ಕಿದ್ದಾರೆ. ಸೊ ಈ ಒಂದು ಸಿಟಿ ರೌಂಡ್ಸ್ ಆದ ನಂತರ ವ್ಯಾಪಾರಿಗಳು ಒಂದಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದಾರೆ. ಅಟ್ಲೀಸ್ಟ್ ನಮಗೆ ಈಗ ಸಿಟಿ ರೌಂಡ್ಸ್ ಮಾಡ್ತಾ ಇದ್ದಾರೆ ಸಿಎಂ ಅವರು. ಸೊ ಸಿಟಿ ರೌಂಡ್ಸ್ ಆದ ಬಳಿಕ ನಮಗೇನಾದರೂ ಪರ್ಯಾಯ ವ್ಯವಸ್ಥೆ ಮಾಡಿಕೊಡ್ತಾರಾ ನಮ್ಮ ವ್ಯಾಪಾರ ವಹಿವಾಟನ್ನು ನಾವು ಮಾಡ್ಕೊಡೋದಕ್ಕೆ ಅಂತ ಹೇಳಿ ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದಾರೆ. ಬಟ್ ಅದು ನೋಡಬೇಕು. ಒಂದು ಸುತ್ತಿನ ಸಭೆ ಮಾಡ್ತಾರೆ ಈ ಸಿಟಿ ರೌಂಡ್ಸ್ ಆದ ನಂತರ. ಮತ್ತು ಈ ವ್ಯಾಪಾರಸ್ಥರುಗಳ ಅಳಲನ್ನು ಕೂಡ ಅವರು ಕೇಳಲಿಕ್ಕಿದ್ದಾರೆ. ಎಲ್ಲವನ್ನೂ ಕೂಡ ಅಳೆದು ತೂಗಿ ಪರ್ಯಾಯ ವ್ಯವಸ್ಥೆಯನ್ನು ಕೂಡ ಮಾಡುವಂತಹ ಸಾಧ್ಯತೆಗಳು ಇರುತ್ತೆ. ಸೊ ಈ ಒಂದಷ್ಟು ಸಂಘ ಸಂಸ್ಥೆಗಳಿರುತ್ತಲ್ವಾ, ಸೊ ಆ ಸಂಘ ಸಂಸ್ಥೆಗಳ ಅಧಿಕಾರಿಗಳಿರ್ತಾರಲ್ಲ, ಜವಾಬ್ದಾರಿಯನ್ನು ವಹಿಸ್ಕೊಂಡಿರ್ತಾರಲ್ಲ, ಅಂಥವರನ್ನು ಕರೆದ್ಬಿಟ್ಟು ಸೊ ಏನು ಸಮಸ್ಯೆಗಳಾಗ್ತಾ ಇದೆ, ಪಾದಾಚಾರಿಗಳಿಗೂ ಯಾವುದಾದ್ರೂ ಒಂದು ಸ್ಥಳವನ್ನು ಅವರು ಗುರುತು ಹಿಡಿದಿದ್ದಾರಾ, ಯಾವ ಸ್ಥಳಗಳು ಕೊಟ್ಟರೆ ಅವ್ರಿಗೆ ಒಳಿತು, ಯಾವ ಸ್ಥಳದಲ್ಲಿ ಅವರು ವ್ಯಾಪಾರ ವಹಿವಾಟನ್ನು ನಡೆಸಿದ್ರೆ ಅವ್ರಿಗೆ ಒಳ್ಳೆಯದಾಗತ್ತೆ. ಸೊ ಜನಸಾಮಾನ್ಯರು ಬರಬೇಕಲ್ವಾ, ವ್ಯಾಪಾರಸ್ಥರೇನೋ ಅಂಗಡಿ ಮುಂಗಟ್ಟುಗಳನ್ನು ಹಾಕೊಂಡ್ಬಿಡ್ತಾರೆ, ಬಟ್ ಆದರೆ ಖರೀದಿ ಮಾಡೋದಕ್ಕೆ ಜನ ಬರಬೇಕಲ್ವಾ. ಸೊ ಯಾವ ಜಾಗ ಉತ್ತಮವಾಗಿ ಇರುತ್ತೆ, ಯಾರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗದ ರೀತಿಯಾಗಿ ಒಂದು ಕಡೆ ಪಾದಾಚಾರಿಗಳಿಗೂ ಕೂಡ ಸಮಸ್ಯೆ ಆಗಬಾರ್ದು, ಮತ್ತೊಂದು ಕಡೆ ನೋಡಿ ವ್ಯಾಪಾರಸ್ಥರಿಗೂ ಕೂಡ ಸಮಸ್ಯೆ ಆಗಬಾರ್ದು.
ಸೊ ಹಾಗಾಗಿ ಈ ಒಂದು ರೌಂಡ್ಸ್ ಮುಗಿದ ನಂತರ ಒಂದು ಸುತ್ತಿನ ಸಭೆ ನಡೆಸಿ ಆ ಸಭೆಯ ನಂತರ ಮುಖ್ಯಮಂತ್ರಿಗಳು ತೀರ್ಮಾನವನ್ನು ಕೈಗೊಳ್ಳುವಂತಹ ಸಾಧ್ಯತೆಗಳು ಕೂಡ ಇಲ್ಲಿ ದಟ್ಟವಾಗಿ ಕಾಣಸಿಗ್ತಾ ಇದೆ. ನೋಡಿ, ಪ್ರಮುಖ ವಲಯಗಳಲ್ಲಿ ಸುಮಾರು 202 ಕಿಲೋಮೀಟರ್ವರೆಗೂ ಕೂಡ ಉದ್ದದ ಫುಟ್ಪಾತ್ಗಳನ್ನು ಒತ್ತುವರಿಯಿಂದ ಮುಕ್ತ ಮಾಡಲಾಗಿದೆ. ಸೊ ಈಗ ಪಾದಾಚಾರಿಗಳು ಒಂದ್ ಕಡೆ ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಆರಾಮಾಗಿ ಮಕ್ಕಳು ಆ ಒಂದು ಫುಟ್ಪಾತ್ನಲ್ಲಿ ತಮ್ಮ ಪ್ರಯಾಣವನ್ನ ಬೆಳೆಸಬಹುದು. ಸಮಸ್ಯೆಗಳಾಗ್ತಾ ಇತ್ತು. ಫುಟ್ಪಾತ್ನಲ್ಲಿ ಮಕ್ಕಳುಗಳು ಶಾಲೆಗೆ ಹೋಗುವಂತಹ ಸಂದರ್ಭದಲ್ಲಿ ಇಲ್ಲಿ ವ್ಯಾಪಾರ ವಹಿವಾಟುಗಳು ನಡೀತಾ ಇತ್ತು. ಮಕ್ಕಳಿಗೆ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ವಯೋವೃದ್ಧರು ಕೂಡ ಓಡಾಟ ಮಾಡೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇರಲಿಲ್ಲ. ಸೊ ಈ ಎಲ್ಲದಕ್ಕೂ ಕೂಡ ಇದೀಗ ಈ ಒಂದು ಪಾದಾಚಾರಿ ಮಾರ್ಗ ಏನು ತೆರವುಗೊಳಿಸಿದ್ರಲ್ಲ, ಸೊ ಅದಕ್ಕೂ ಕೂಡ ಪ್ಲಸ್ ಪಾಯಿಂಟ್ ಆಗ್ತಾ ಇದೆ. ಖುಷಿಯಾಗಿದ್ದಾರೆ ಪಾದಾಚಾರಿಗಳು. ಸೊ ಈಗ ಒಂದು ಕಡೆ ವ್ಯಾಪಾರಸ್ಥರು ತಮ್ಮ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ಯಾವ ರೀತಿಯಾಗಿ ಇದಕ್ಕೆ ಒಂದು ಮದ್ದನ್ನು ಅರಿಬೇಕು ಅಂತ ಹೇಳಿ ಖುದ್ದು ಫೀಲ್ಡ್ಗೆ ಇಳಿದಿರುವಂತಹ ಡಿ ಕೆ ಶಿವಕುಮಾರ್ ಅವರು ಅಧಿಕೃತವಾಗಿ ಒಂದು ಸುತ್ತಿನ ಸಭೆ ನಡೆಸಿ ಅದಾದ ನಂತರ ಒಂದು ಕ್ರಮವನ್ನು ಕೈಗೊಳ್ಳುವಂತಹ ಸಾಧ್ಯತೆಗಳು ಕೂಡ ಇಲ್ಲಿ ದಟ್ಟವಾಗಿದೆ.